ನಮಸ್ಕಾರ. ಪಯಸ್ವಿನಿ ಕನ್ನಡ ವ್ಲಾಗ್ಸ್ಗೆ ಸ್ವಾಗತ. ನಾನಿವತ್ತು ಮಿಲ್ಕ್ ಪೇಡ ಮಾಡುವಂತಹ ಸುಲಭ ವಿಧಾನವನ್ನು ತೋರಿಸ್ತಾ ಇದ್ದೀನಿ. ಬೇಕರಿ ಸ್ಟೈಲಲ್ಲಿ ಹಾಲಿನ ಪುಡಿಯನ್ನು ಬಳಸ್ಕೊಂಡು ಹೇಗೆ ಪೇಡ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲನೇದಾಗಿ ನಾನಿಲ್ಲಿ ಒಂದು ಪ್ಯಾನ್ ತೊಗೊಂಡಿದ್ದೀನಿ. ಆ ಪ್ಯಾನಿಗೆ 1 ಬೌಲಷ್ಟು ಮಿಲ್ಕ್ ಪೌಡರ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಈ ಮಿಲ್ಕ್ ಪೌಡರ್ಗೆ ನಾನು 1/4 ಕಪ್ಪಷ್ಟು ಸಕ್ಕರೆನ ಆ್ಯಡ್ ಮಾಡ್ತಾ ಇದ್ದೀನಿ. 1 ಕಪ್ಗೆ 1/4 ಕಪ್ಪಷ್ಟು ಸಕ್ಕರೆ ಸಾಕಾಗುತ್ತೆ. ಈಗ ಅದೇ ಕಪ್ಪಲ್ಲಿ 1/4 ಕಪ್ಪಷ್ಟು ಹಾಲನ್ನು ಕೂಡ ನಾನು ಆ್ಯಡ್ ಮಾಡ್ಕೋತಾ ಇದ್ದೀನಿ. ಈಗ ಆ್ಯಡ್ ಮಾಡ್ಕೊಂಡ್ಮೇಲೆ ಸಕ್ಕರೆ, ಹಾಲು ಮತ್ತು ಅದ್ರ ಜೊತೆಗೆ ಹಾಲಿನ ಪುಡಿಯನ್ನು ನಾವು ಆ್ಯಡ್ ಮಾಡ್ಕೊಂಡ್ಮೇಲೆ ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ನಾವು ನಿಧಾನಕ್ಕೆ ಮಿಕ್ಸ್ ಮಾಡ್ಕೋಬೇಕು, ಯಾಕಂದರೆ ತುಂಬ ಬೇಗ ಹಾಲಿನ ಪುಡಿ ಜೊತೆ ಹಾಲು ಹೊಂದ್ಕೊಳ್ಳೋದಿಲ್ಲ. ಹಾಗಾಗಿ ನೋಡಿಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನಿಧಾನಕ್ಕೆ ಪೌಡರ್ನ. ನೋಡ್ತಾ ಇರ್ಬೋದು, ಈಗ ನಿಧಾನಕ್ಕೆ ಮಿಕ್ಸ್ ಆಗ್ತಾ ಬರ್ತಾ ಇದೆ. ಈಗ ಇದು ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ. ಈ ಹದಕ್ಕೆ ಮಿಕ್ಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ನೋಡ್ತಾ ಇರ್ಬೋದು, ನೀಟಾಗಿ ಮಿಕ್ಸ್ ಮಾಡ್ಕೊಂಡಾಗಿದೆ. ಹಾಗೆ ಸಕ್ಕರೆ ಇನ್ನೂ ಕರಗಿಲ್ಲ, ಹರಳು ಕಾಣಿಸ್ತಾನೆ ಇದೆ. ಈ ಹದದಲ್ಲಿ ನಾವು ಮಿಕ್ಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಈಗ ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ. ನಾನು ಇದನ್ನು ಒಲೆ ಮೇಲೆ ಇಟ್ಟು ಸ್ಟವ್ ಆನ್ ಮಾಡ್ಕೋತಾ ಇದ್ದೀನಿ. ಈಗ ಈ ಒಂದು ಮಿಶ್ರಣನ ಕೈ ಬಿಡ್ದಂಗೆ ನೀಟಾಗಿ ಮಿಕ್ಸ್ ಮಾಡ್ಕೋತಾನೆ ಇರಬೇಕು. ಹಾಗೆ ಸಕ್ಕರೆ ಸ್ವಲ್ಪ ಕರಗುತ್ತೆ. ಕರಗಾದ್ಮೇಲೆ ಸ್ವಲ್ಪ ತೆಳು ಆಗುತ್ತೆ ಮಿಶ್ರಣ. ಸ್ವಲ್ಪ ತೆಳು ಆದಮೇಲೆ ನಂತರ ಈ ಒಂದು ಮಿಶ್ರಣ ಗಟ್ಟಿ ಆಗ್ತಾ ಬರುತ್ತೆ. ಈಗ ಪ್ಯಾನ್ ಹೀಟ್ ಆಗೋದಕ್ಕೆ ಪ್ರಾರಂಭ ಆಗಿದೆ. ನಾವು ಪ್ಯಾನ್ ಹೀಟ್ ಆಗೋಕ್ಕೆ ಶುರು ಆದಮೇಲೆ ಕೈ ಬಿಡ್ದ ಹಾಗೆ ನೀಟಾಗಿ ಮಿಕ್ಸ್ ಮಾಡ್ಕೋತಾನೆ ಇರಬೇಕಾಗುತ್ತೆ, ಇಲ್ಲ ಅಂದರೆ ಸೀದೋಗ್ಬಿಡುತ್ತೆ. ಆ ಕಾರಣಕ್ಕೋಸ್ಕರ ಈಗ ನಾನು ಇದಕ್ಕೆ 1 ಸ್ಪೂನಷ್ಟು ತುಪ್ಪನೂ ಕೂಡ ಆ್ಯಡ್ ಮಾಡ್ಕೋತಾ ಇದ್ದೀನಿ. ತುಪ್ಪ ಆಪ್ಷನಲ್, ಇನ್ ಕೇಸ್ ನಿಮಗೆ ತುಪ್ಪ ಬೇಡ ಅಂದರೆ ಸ್ಕಿಪ್ ಮಾಡಿ. ಲಾಸ್ಟಲ್ಲಿ ನಾವು ಇದನ್ನು ನೀಟಾಗಿ ಕೈಯಲ್ಲಿ ನಾದ್ಕೋಬೇಕು, ಆ ಟೈಮಲ್ಲಿ ಬೇಕು ಅಂದರೆ ಯೂಸ್ ಮಾಡ್ಕೋಬೋದು. ಬಟ್ ನಾನು 1 ಸ್ಪೂನಷ್ಟು ತುಪ್ಪನೂ ಕೂಡ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಈಗ ಸಕ್ಕರೆ ಕರಗ್ತಾ ಬಂದಂಗೆ ನೋಡ್ತಾ ಇರ್ಬೋದು, ಸಕ್ಕರೆ ಕರಗ್ತಾ ಬಂದಂಗೆ ಈ ಥರ ಮಿಶ್ರಣ ತೆಳು ಆಗ್ತಾ ಬರುತ್ತೆ. ಹಾಗೆ ನಾವು ಈ ಒಂದು ಸ್ವೀಟ್ನ ತುಂಬ ಕಡಿಮೆ ಊರಿನಲ್ಲೇ ಮಾಡ್ಕೋಬೇಕು. ಇನ್ ಕೇಸ್ ಹೈ ಫ್ಲೇಮಲ್ಲಿ ಮಾಡ್ತೀವಿ ಅಂತ ಹೇಳಿದ್ರೆ ಸೀದೋಗ್ಬಿಡುತ್ತೆ. ಹಾಗಾಗಿ ಕಡಿಮೆ ಫ್ಲೇಮಲ್ಲಿ ನಾವು ನಿಧಾನಕ್ಕೆ ಸ್ವೀಟ್ ತಯಾರು ಮಾಡಬೇಕಾಗುತ್ತೆ. ನೋಡ್ತಾ ಇರ್ಬೋದು, ನಿಧಾನಕ್ಕೆ ಈ ಒಂದು ಏನು ಮಿಶ್ರಣ ಇದೆ ಇದು ತಳ ಬಿಡ್ತಾ ಬರುತ್ತೆ. ಹಾಗೆ ಅಲ್ಲಿ ನೋಡ್ತಾ ಇರ್ಬೋದು ನೀವು, ಸೈಡಲ್ಲೆಲ್ಲ ಅಂಟ್ಕೊಂಡಿದೆ ಈ ಒಂದು ಹಾಲಿನ ಪೌಡರ್ದು ಮಿಶ್ರಣ. ಆ ಸೈಡಲ್ಲಿ ಅಂಟ್ಕೊಂಡಿರೋದು ತಾನಾಗಿಯೇ ಬಿಡ್ತಾ ಬರುತ್ತೆ. ಹಾಗಾಗಿ ಅದನ್ನು ನಾವು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕಾಗತ್ತೆ. ಈಗ ತಳನೂ ಬಿಟ್ಟಿದೆ, ಹಾಗೆಯೇ ಈ ಒಂದು ಮಿಶ್ರಣ ಗಟ್ಟಿನೂ ಆಗ್ತಾಯಿದೆ. ಹಾಗಂತ ನಾವು ಇದನ್ನು ಸ್ಟವ್ ಆಫ್ ಮಾಡಬಾರ್ದು. ಇನ್ನೂ ಸ್ವಲ್ಪ ಹೊತ್ತು, ಅಂದರೆ ಒಂದು 2 ರಿಂದ 3 ನಿಮಿಷ ನಾವು ಬೇಯಿಸ್ಕೊಳ್ಳೇಬೇಕಾಗುತ್ತೆ. ಯಾಕಂದರೆ ನಾವು ಲೋ ಫ್ಲೇಮಲ್ಲಿ ಈ ಒಂದು ಸ್ವೀಟ್ನ ತಯಾರು ಮಾಡ್ತಿದ್ದೀವಿ ಅಲ್ವಾ. ಹಾಗಾಗಿ ಇನ್ ಕೇಸ್ ಕರೆಕ್ಟಾಗಿ ನಾವು ಬೇಯಿಸಲಿಲ್ಲ ಅಂತ ಹೇಳಿದ್ರೆ
ಈ ಒಂದು ಮಿಶ್ರಣ ಚೆನ್ನಾಗಿ ಆಗೋದಿಲ್ಲ. ಹಾಗೆ ನಾವು ಪೇಡಾನ ಕಟ್ ಮಾಡೋದಕ್ಕೂ ಕೂಡ ಕಷ್ಟ ಆಗುತ್ತೆ, ಚೆನ್ನಾಗಿ ಅದು ಬರೋದಿಲ್ಲ ಶೇಪೆಲ್ಲ. ಆ ಕಾರಣಕ್ಕೋಸ್ಕರ ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಬೇಕು, ಜೊತೆಗೆ ನೀಟಾಗಿ ಬೇಯಿಸ್ಕೋಬೇಕಾಗುತ್ತೆ. ಈಗ ಮಿಶ್ರಣ ತಳ ಕಂಪ್ಲೀಟಾಗಿ ಬಿಟ್ಟಿದೆ. ನೋಡ್ತಾ ಇರ್ಬೋದು, ಈ ಹದಕ್ಕೆ ಬಂದರೆ ಈ ಒಂದು ಪೇಡ ಏನಿದೆ ಅದು ರೆಡಿ ಆಗುತ್ತೆ. ಹಾಗೆ ನೋಡೋದಕ್ಕೆ ಈ ಒಂದು ಪೇಡ ನಾವು ಮೈಸೂರು ಪಾಕ್ ಮಾಡುವಾಗ ಹೇಗೆ ಗ್ಯಾಪ್ ಇರೋ ಥರ ಅನಿಸುತ್ತೆ, ಅದೇ ರೀತಿ ಈಗ ಇದನ್ನು ನೋಡ್ತಾ ಇದ್ದರೆ ತುಂಬ ಗ್ಯಾಪ್ ಇರೋ ಥರ ಅನ್ನಿಸ್ತಾ ಇದೆ. ಆದರೆ ಇದು ನಾವು ಚೆನ್ನಾಗಿ ಸ್ವಲ್ಪ ನಾದ್ಕೊಬೇಕಾಗುತ್ತೆ. ನಾದ್ಕೊಂಡಾಗ ಇದು ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ಪೇಡ. ಈಗ ನೋಡ್ತಾ ಇರ್ಬೋದು, ಸ್ವಲ್ಪ ತುಪ್ಪನ ನಾನು ಕೈಯಲ್ಲಿ ಎದ್ಕೊಂಡು ನಾನು ಉಂಡೆ ಮಾಡಿ ಚೆಕ್ ಮಾಡಿದೆ, ಕರೆಕ್ಟಾಗಿ ಉಂಡೆ ಆಗ್ತಾಯಿದೆ. ನಮಗೆ ನಾವು ಈ ಥರ ಚೆಕ್ ಮಾಡಿದಾಗ ನೀಟಾಗಿ ಉಂಡೆಯಾಗಿ ಬಂದರೆ ಈ ಒಂದು ಮಿಶ್ರಣ ಕರೆಕ್ಟಾಗಿ ಪೇಡ ಹದಕ್ಕೆ ಬಂದಿದೆ ಅಂತ ಅರ್ಥ. ಈಗ ಆಗಿದೆ. ಇದಕ್ಕೆ ನಾನು ಸ್ವಲ್ಪ ಏಲಕ್ಕಿ ಪುಡಿನೂ ಕೂಡ ಆ್ಯಡ್ ಮಾಡ್ಕೊತೀನಿ. ನಾನು ತುಂಬ ಏನು ಫೈನ್ ಪೌಡರ್ ಮಾಡಿಲ್ಲ, ಸ್ವಲ್ಪ ತರಿಯಾಗಿಯೇ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಕೂಡ ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡ್ತಾ ಇರ್ಬೋದು, ಇದು ತೆಳುನೂ ಅಲ್ಲ ಗಟ್ಟಿನೂ ಅಲ್ಲ, ಆ ಥರ ಸಾಫ್ಟಾಗಿ ನೀಟಾಗಿ ಬಂದಿದೆ. ಒಂದು ರೀತಿ ಚಪಾತಿ ಹಿಟ್ಟೇನು ಮಾಡ್ಕೋತೀವಿ ಅಲ್ವಾ, ಆ ಥರ ಅದಕ್ಕೆ ನಾವು ಇದನ್ನು ಗಟ್ಟಿಯಾಗೋವರೆಗೆ ಫ್ರೈ ಮಾಡ್ಕೋಬೇಕಾಗುತ್ತೆ. ಬಟ್ ಈಗ ಅದನ್ನು ನೋಡೋದಕ್ಕೆ ಸಾಫ್ಟ್ ಡೋ ಥರ ಏನು ಬಂದಿಲ್ಲ, ಅದು ಸಾಫ್ಟಾಗಿ ಆಗಬೇಕು ಚಪಾತಿ ಹಿಟ್ಟಿನ ಥರ. ಆ ಕಾರಣಕ್ಕೋಸ್ಕರ ನಾನು ಏನು ಮಾಡ್ತೀನಿ, ಇದನ್ನು ಒಂದು ಮಣೆ ಅಥವಾ ಯಾವುದಾದ್ರೂ ಒಂದು ಫ್ಲ್ಯಾಟ್ ಸರ್ಫೇಸ್ ಇರುವಂತಹ ಮೆಟೀರಿಯಲ್ ತಗೊಂಡು ಅದ್ರ ಮೇಲೆ ತುಪ್ಪನ ಸವರ್ಕೊಂಡು ಈ ಮಿಶ್ರಣನ ಹಾಕ್ತಾಯಿದ್ದೀನಿ. ಇದನ್ನು ನೀಟಾಗಿ ನಾದ್ಕೋಬೇಕಾಗತ್ತೆ. ಹಾಗೆ ತಣ್ಣಗಾದ್ಮೇಲೆ ನಾವು ನಾದಿದ್ರೆ ನೀಟಾಗಿ ಆಗೋದಿಲ್ಲ. ಆ ಕಾರಣಕ್ಕೋಸ್ಕರ ನಾನು ಸ್ವಲ್ಪ ಬಿಸಿ ಇದ್ದಾಗಲೇ ಇದನ್ನು ಚೆನ್ನಾಗಿ ನಾದ್ಕೋತಾ ಇದ್ದೀನಿ ತುಪ್ಪ ಹಾಕ್ಕೊಂಡು. ನಾವು ಈ ಥರ ನಾದ್ಕೊಂಡಾಗ ಆಗಲೇ ಪ್ಯಾನ್ ಒಳಗಡೆ ಇದ್ದಾಗ ನೀವು ಗಮನಿಸಿದ್ರಿ ಅನಿಸುತ್ತೆ, ನಾನು ಕೂಡ ಹೇಳಿದೆ, ಸ್ವಲ್ಪ ಗ್ಯಾಪ್ ಇದ್ದೋ ಥರ ಕಾಣಿಸ್ತಾ ಇತ್ತು. ಮೈಸೂರು ಪಾಕ್ನ ನಾವು ಮಾಡುವಾಗ ಅಥವಾ ಟ್ರೇಗೆ ಹಾಕಿದಾಗ ಸ್ವಲ್ಪ ಗ್ಯಾಪ್ ಇರೋ ಥರ ಅನಿಸುತ್ತೆ ಅಲ್ವಾ, ಸೇಮ್ ಅದೇ ಥರ ಇದು ಫೀಲ್ ಆಗ್ತಿತ್ತು. ಬಟ್ ನಾವು ಈ ಥರ ನೀಟಾಗಿ ನಾದಿ ಇಟ್ಕೊಂಡ್ರೆ ಈಗ ನೋಡ್ತಾ ಇರ್ಬೋದು, ಈ ಥರ ಸ್ಮೂತಾಗಿ ಸಾಫ್ಟಾಗಿ ಇದು ಬರುತ್ತೆ. ಈ ಥರ ನೀಟಾಗಿ ನಾದಿಕೊಂಡು ಈ ಥರ ನಾನು ಉಂಡೆ ಮಾಡಿ ತಗೊಂಡಿದ್ದೀನಿ. ಹಾಗೆ ಈಗ ಇದು ಸಾಫ್ಟಾಗಿ ಚೆನ್ನಾಗಿ ಮಿಕ್ಸ್ ಕೂಡ ಆಗಿದೆ. ನಾನು ಈಗ ಒಂದು ಪೇಪರ್ ತಗೊಂಡಿದ್ದೀನಿ, ಅದರ ಮೇಲ್ಗಡೆ ಈ ಒಂದು ನಾವೇನು ರೆಡಿ ಮಾಡಿ ಇಟ್ಕೊಂಡಿದ್ವಿ ನಾದಿ ಆ ಒಂದು ಮಿಶ್ರಣನ, ನಾನು ಪೇಡ ಮಿಶ್ರಣನ ಇದ್ರ ಮೇಲೆ ಹಾಕಿ ನೀಟಾಗಿ ಪ್ರೆಸ್ ಮಾಡ್ಕೊತಾ ಇದ್ದೀನಿ. ಫಸ್ಟು ಈ ಥರ ಪ್ರೆಸ್ ಮಾಡೋದ್ರಿಂದ ಪೇಡ ಪೀಸ್ ಏನಿರುತ್ತೆ ಅದು ಚೆನ್ನಾಗಿ ಬರುತ್ತೆ. ಹಾಗಾಗಿ ಫಸ್ಟು ನಾನು ಕೈಯಲ್ಲೇ ಪ್ರೆಸ್ ಮಾಡಿ ಅದಾದ ನಂತರ ಒಂದು ಲಟ್ಟಣಿಗೆ ತೊಗೊಂಡು ಇದನ್ನು ನೀಟಾಗಿ ಲಟ್ಟಿಸ್ಕೊತಾ ಇದ್ದೀನಿ. ಹಾಗೆ ಇದು ತೀರಾ ತೆಳುನೂ ಆಗಬಾರ್ದು, ಅದೇ ರೀತಿ ತೀರಾ ದಪ್ಪನೂ ಆಗಬಾರ್ದು, ಮೀಡಿಯಮ್ ಸೈಜಲ್ಲಿ ನಾನು ಇದನ್ನು ಲಟ್ಟಿಸ್ಕೊತಾ ಇದ್ದೀನಿ. ಅದಾದಮೇಲೆ ನಾನು ಪಿಸ್ತಾನ ಆಲ್ರೆಡಿ ಕಟ್ ಮಾಡಿ ಇಟ್ಕೊಂಡಿದ್ದೆ, ಆ ಪಿಸ್ತಾನು ಕೂಡ ಇದಕ್ಕೆ ಮೇಲ್ಗಡೆ ಗಾರ್ನಿಶಿಂಗಿಗೆ ಹಾಕ್ತಾ ಇದ್ದೀನಿ.
ಪಿಸ್ತಾ ಹಾಕಿ ಆದಮೇಲೂ ಕೂಡ ನಾನು ಇಲ್ಲಿ ಲಟ್ಟಣಿಗೆ ತಗೊಂಡು ಅದ್ರ ಮೇಲ್ಗಡೆ ತೀರಾ ಪ್ರೆಸ್ ಮಾಡ್ತಾ ಇಲ್ಲ, ಹಾಗೆ ಜಸ್ಟ್ ಅದು ಪಿಸ್ತಾ ಏನಿದೆ ಅದೆಲ್ಲ ಈ ಒಂದು ಪೇಡ ಒಳಗಡೆ ಸೇರ್ಕೊಬೇಕು ಅನ್ನೋ ಕಾರಣಕ್ಕೆ, ಬಿದೋಗಬಾರ್ದು, ನೀಟಾಗಿ ಒಳಗಡೆ ಸೇರಬೇಕು ಅನ್ನೋ ಕಾರಣಕ್ಕೆ ಸ್ವಲ್ಪ ಹಾಗೆ ಮೇಲೇನೆ ನಾನು ಜಾಸ್ತಿ ಪ್ರೆಸ್ ಮಾಡದೆ ಲಟ್ಟಿಸ್ಕೊಂಡೆ. ನೋಡ್ತಾ ಇರ್ಬೋದು ಈ ರೀತಿಯಾಗಿ ಪೇಡ ರೆಡಿಯಾಗಿದೆ. ಅದನ್ನು ಸ್ಪ್ರೆಡ್ ಮಾಡಿ ಅದ್ರ ಮೇಲ್ಗಡೆ ಪಿಸ್ತಾ ಹಾಕಿ ರೆಡಿ ಮಾಡ್ಕೊಂಡಿದ್ದೀನಿ. ಈಗ ನಾನು ಒಂದು ಚಿಕ್ಕ ಬಾಕ್ಸ್ ತೊಗೊಂಡು ಅದ್ರ ಕ್ಯಾಪ್ ಸಹಾಯದಿಂದ ನಾನು ಕಟ್ ಮಾಡ್ಕೋತಾ ಇದ್ದೀನಿ. ಬಟ್ ಅದು ಕ್ಯಾಪಲ್ಲಿ ಕಟ್ ಮಾಡಿದಾಗ ಅಷ್ಟು ನೀಟಾಗಿ ಬರಲಿಲ್ಲ. ಆ ಕಾರಣಕ್ಕೋಸ್ಕರ ನಾನೇನು ಮಾಡ್ತೀನಿ, ಆ ಸ್ಮಾಲ್ ಬಾಕ್ಸ್ ಏನಿತ್ತಲ್ವ ಆ ಬಾಕ್ಸೇ ತೊಗೊಂಡು ಕಟ್ ಮಾಡೋದಕ್ಕೆ ಶುರು ಮಾಡಿದೆ. ಈಗ ಫಿನಿಶಿಂಗ್ ಕೂಡ ತುಂಬ ಚೆನ್ನಾಗಿ ಬರ್ತಾಯಿದೆ, ನೀವೇ ನೋಡ್ಬೋದು. ಫಸ್ಟ್ ಕಟ್ ಮಾಡಿದ್ದಕ್ಕೂ ಇವಾಗ ಕಟ್ ಮಾಡಿರೋದಕ್ಕೂ ಯಾವ ಥರ ಡಿಫ್ರೆನ್ಸ್ ಆಗಿ ಬರ್ತಿದೆ ಅಂತ. ಈ ಥರ ಇನ್ ಕೇಸ್ ನಿಮ್ಮ ಮನೇಲಿ ತುಂಬ ಚಿಕ್ಕದೇನಾದರೂ ಬಾಕ್ಸ್ ಇದೆ ಅಂತ ಹೇಳಿದ್ರೆ ಅದರ ಎಡ್ಜು ಸ್ವಲ್ಪ ಚೂಪಾಗಿರಬೇಕು. ಆ ಥರದ್ದನ್ನು ತೊಗೊಂಡು ಈ ಥರ ಕಟ್ ಮಾಡ್ಕೋಬೋದು. ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಬೋದು. ಬಟ್ ನಾನು ಸರ್ಕಲಲ್ಲಿ ಬಾಕ್ಸ್ ಸಹಾಯದಿಂದ ಸರ್ಕಲ್ ಶೇಪಲ್ಲಿ ಈಸಿಯಾಗಿ ಕಟ್ ಮಾಡ್ಬೋದು ಅನ್ನೋ ಕಾರಣಕ್ಕೋಸ್ಕರ ನಾನು ಈ ಥರ ಮಾಡ್ಕೋತಾ ಇದ್ದೀನಿ. ಇಲ್ಲಾಂದರೆ ನೀವು ಡೈಮಂಡ್ ಶೇಪು, ಸ್ಕ್ವೇರ್ ಶೇಪಲ್ಲಿ ನಾರ್ಮಲ್ ಚಾಕು ಯೂಸ್ ಮಾಡಿನೇ ಕಟ್ ಮಾಡ್ಕೋತೀನಿ ಅಂದ್ರೂ ನೀವು ಮಾಡ್ಬೋದು, ಏನೂ ತೊಂದರೆ ಇಲ್ಲ. ಈ ಥರ ನೀಟಾಗಿ ಪೀಸ್ಗಳನ್ನ ನಾನು ಬಾಕ್ಸ್ ಸಹಾಯದಿಂದ ಪೇಡಗಳನ್ನ ಮಾಡ್ಕೋತಾ ಇದ್ದೀನಿ, ಕಟ್ ಮಾಡ್ಕೋತಾ ಇದ್ದೀನಿ. ಈಗ ಕಟ್ ಮಾಡಾದಮೇಲೆ ಮಧ್ಯದೆಲ್ಲ ಪೀಸ್ ಏನಿತ್ತು ಅಲ್ವಾ ಅದನ್ನು ಕೂಡ ನಾನು ಮತ್ತೆ ನಾದ್ಕೊಂಡು ಪ್ರೆಸ್ ಮಾಡಿಕೊಂಡು ಲಟ್ಟಿಸ್ಕೊಂಡು ಮತ್ತೆ ಇದನ್ನು ಕೂಡ ಕಟ್ ಮಾಡಿ ಇಟ್ಕೋತೀನಿ. ಇದೇ ರೀತಿ ಕಟ್ ಮಾಡಾದಮೇಲೆ ಏನು ಸೈಡೆಲ್ಲ ಉಳಿಯುತ್ತೆ ಅಲ್ವಾ ಆ ಪೀಸಸ್ನ ಮತ್ತೆ ನಾವು ಉಂಡೆ ಮಾಡಿಕೊಂಡು ಲಟ್ಟಿಸ್ಕೊಂಡು ಕಟ್ ಮಾಡಿ ಇಟ್ಕೋಬೇಕಾಗತ್ತೆ. ಓಕೆ, ಈಗ ನೀವು ನೋಡ್ತಾ ಇರ್ಬೋದು ಎಲ್ಲ ಒಂದು ಪೀಸಸ್ಸು ನಾವು ಕಟ್ ಮಾಡಿ ತೆಗೆದು ಇಟ್ಕೊಂಡಾಗಿದೆ. ಹಾಗೆ ನಾನು ಸ್ಟಾರ್ಟಿಂಗಲ್ಲಿ ಮಾತ್ರ ಕಟ್ ಮಾಡ್ಕೊಳ್ಳುವಾಗ ಪಿಸ್ತಾನ ಹಾಕಿ ಲಟ್ಟಿಸ್ಕೊಂಡು ಕಟ್ ಮಾಡ್ಕೊಂಡಿದ್ದೆ. ಬಟ್ ಅದಾದಮೇಲೆ ಅದನ್ನು ಏನು ಮತ್ತೆ ನಾನು ಉಂಡೆ ಮಾಡಿಕೊಂಡು ಕಟ್ ಮಾಡಿದೆ ಅಲ್ವಾ ಅದ್ರ ಮೇಲ್ಗಡೆ ಪಿಸ್ತಾ ಇರಲಿಲ್ಲ. ಆ ಕಾರಣಕ್ಕೋಸ್ಕರ ನಾನಿಲ್ಲಿ ಮತ್ತೆ ಪಿಸ್ತಾನ ಕಟ್ ಮಾಡ್ಕೊಂಡಿರೋ ಪೀಸ್ ಮೇಲೆ ಹಾಕ್ಬಿಟ್ಟು ಅದನ್ನು ಪ್ರೆಸ್ ಮಾಡಿ ಇಟ್ಕೋತೀನಿ. ಈ ಥರ ಜಸ್ಟ್ ಪ್ರೆಸ್ ಮಾಡಿದ್ರೆ ಸಾಕು, ತುಂಬ ಏನು ಪ್ರೆಸ್ ಮಾಡಬೇಕಾಗಿಲ್ಲ. ಸ್ವಲ್ಪ ಪ್ರೆಸ್ ಮಾಡಿದ್ರೆ ಅದು ನೀಟಾಗಿ ಏನು ನಾವು ಹಾಕಿದ್ದೀವಿ ಡ್ರೈ ಫ್ರೂಟು ಅಥವಾ ಪಿಸ್ತಾ ಏನು ಹಾಕಿದ್ದೀವಿ ಅದು ಚೆನ್ನಾಗಿ ಈ ಒಂದು ಪೇಡ ಒಳಗಡೆ ಹೋಗುತ್ತೆ, ಬೀಳೋದಿಲ್ಲ ಅದು. ಆ ಕಾರಣಕ್ಕೋಸ್ಕರ ಸ್ವಲ್ಪ ಪ್ರೆಸ್ ಮಾಡಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಾಗಿದೆ ಗಾರ್ನಿಷ್ ಮಾಡಿ. ಈಗ ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ಬಂದಿದೆ ಪೇಡ ಅಂತ. ಶೇಪು ಚೆನ್ನಾಗಿದೆ, ಹಾಗೆಯೇ ಈಗ ಇದು ಸ್ವಲ್ಪ ಗಟ್ಟಿನೂ ಆಗಿದೆ. ತುಂಬ ಏನು ಗಟ್ಟಿ ಇರಲ್ಲ, ಬಟ್ ಸಾಫ್ಟಾಗಿ ನಾವು ಬೇಕ್ರಿನಲ್ಲಿ ಹೇಗೆ ನಾವು ಪೇಡ ಎಲ್ಲ ತಿಂತೀವಿ ಸೇಮ್ ಅದೇ ರೀತಿ ಇರುತ್ತೆ. ಟೇಸ್ಟ್ ಅಂತೂ ತುಂಬ ಸಾಫ್ಟಾಗಿ ಟೇಸ್ಟಿಯಾಗಿ ಬರುತ್ತೆ ಈ ಒಂದು ರೆಸಿಪಿ. ಹಾಗೆ ನಾನು ಈ ಒಂದು ಪೇಡ ಮಾಡೋದಕ್ಕೆ ಬಳಸಿರೋಂಥ ಹಾಲಿನ ಪುಡಿ ಅಮೂಲ್ ಹಾಲಿನ ಪೌಡರ್ನ ಬಳಸ್ಕೊಂಡು ಮಾಡಿರೋವಂಥದ್ದು. ನೀವು ಬೇಕು ಅಂದರೆ ಕೆನೆ ತೆಗೆದಿರೋ ಪೌಡರ್ ಬೇಕಾದರೂ ಬಳಸ್ಬೋದು, ಅಥವಾ ಕೆನೆ ಬರಿತ ಹಾಲಿನ ಪುಡಿ ಬೇಕಾದರೂ ಬಳಸ್ಬೋದು, ಪ್ರಾಬ್ಲಮ್ ಇಲ್ಲ. ಯಾವುದೇ ಬಳಸಿದ್ರೂ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ. ಹಾಗೆ ನೀವು ಕೂಡ ಈ ಒಂದು ರೆಸಿಪಿನ ಮನೆಯಲ್ಲಿ ಟ್ರೈ ಮಾಡಿ
ಖಂಡಿತ ನಿಮಗೂ ಕೂಡ ಇಷ್ಟ ಆಗೇ ಆಗುತ್ತೆ ಅಂತ ಹೇಳ್ತಾ, ನನ್ನ ಇವತ್ತಿನ ಈ ಒಂದು ಮಿಲ್ಕ್ ಪೇಡ ರೆಸಿಪಿ ನಿಮಗೆ ತುಂಬ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಮತ್ತೆ ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೆ ನಮಸ್ಕಾರ.